ಕಾಯಿಸಿರುವ ಮೊಸರು ಬಜ್ಜಿ ಮಾಡಲು ಮೊದಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲವೂ ಚಟ್ ಅಂದ ನಂತರ ಕಂದು ಬಣ್ಣ ಬಂದ ನಂತರ ಟಮಟೆ ಹಣ್ಣು ಹಾಕಬೇಕು. ಟಮಟೆ ಹಣ್ಣು ಬೇಗ ಬೇಯಲು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಕಲಿಸಿ ಸಣ್ಣ ಉರಿಗೆ ಮುಚ್ಚಿಟ್ರೆ ಈ ಥರ 2 ನಿಮಿಷಕ್ಕೆ ಕಲಿಸ್ತಾ ಇತ್ತು ಅಂತಂದರೆ ಅದು ಟಮಟೆ ಹಣ್ಣು ಬೇಗ ಬೇಯುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕಡಲೆ ಹಿಟ್ಟು, ಹುರಿಗಡಲೆ ಪುಡಿ 2 ಸಪ್ರೇಟು, 2 ಸಮ ಅಳತೆ. ಅದು 1-2 ಸ್ಪೂನು, ಇದು 1-2 ಸ್ಪೂನು, ಎರಡನ್ನೂ ತೊಗೊಂಡು ಚೆನ್ನಾಗಿ ಕಲಿಸ್ಬೇಕು. ಹಾಕಿದ ತಕ್ಷಣವೇ ಸಣ್ಣ ಉರಿ ಇಟ್ಕೋಬೇಕು, ಜೋರು ಇಟ್ಕೊಂಡ್ರೆ ಒತ್ತೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಮಜ್ಜಿಗೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಮೊಸರು ಸ್ವಲ್ಪ ಇಷ್ಟ ಆಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗೆ ಕಲಿಸ್ಕೋಬೇಕು, ಆ ಉಂಡೆಗಳು ಇಲ್ಲದೆ ಥರನೇ ಕಲಿಸ್ಕೋಬೇಕು. ಇದು ರೊಟ್ಟಿ ಜೊತೆಗೆ, ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಯಲು ಬಿಡಬೇಕು. ಇವಾಗ ಫಸ್ಟಿಗೆ ಮಾತ್ರ ಈ ಥರ ಗಟ್ಟಿ ಅನಿಸುತ್ತೆ. ಕುದಿ ಬರ್ತಾ ಇದು ಸ್ವಲ್ಪ ನೀರಾಗುತ್ತೆ. ಕುದಿಬೇಕಾದ್ರೂ ಆಗಾಗ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಎಲ್ಲ ಒತ್ತುತ್ತಾ ಇರುತ್ತೆ. ಮೇಲೆ ಮಾತ್ರ ನೀರು ಅನಿಸುತ್ತೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಫಸ್ಟಿಗೆ ಎಷ್ಟು ಗಟ್ಟಿ ಇತ್ತು, ಇವಾಗ ನೀರಾಗಿದೆ. ಬಟ್ ಇದು ಆರಿದ ಮೇಲೆ ಮತ್ತೆ ಒಂಚೂರು ಗಟ್ಟಿಯಾಗುತ್ತೆ. ಇದು ರೊಟ್ಟಿ ಜೊತೆಗೆ ನಮಗೆ ಬೆಸ್ಟ್ ಕಾಂಬಿನೇಷನು. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ ಇದು ನೋಡಿ. ಇವಾಗ ಆರಿದ ಮೇಲೆ ಒಂಚೂರು ಗಟ್ಟಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೋಬೋದು. ರೆಡಿ ಟು ಈಟ್ ಕಾಯಿಸಿರುವ ಮೊಸರು ಬಜ್ಜಿ.